ನಿಮ್ಮ ಮುಖಕ್ಕೆ ನೇರವಾಗಿ ಸತ್ಯ ಹೇಳಿದವರು ಎಷ್ಟು ಜನ? ಜೀವನ ಚೇಂಜ್ ಆಗೋದು ನಿಜವಾಗ್ಲೂ ಈ 3 ಜನರಿಂದ ಮಾತ್ರ. ಎಸ್, ಜಸ್ಟ್ 3 ಪೀಪಲ್. ನಗ್ತಾ ಇದ್ರು ಒಳಗಡೆ ದುಃಖದಲ್ಲಿದ್ದೀವಿ ಅಂತ ಗುರುತಿಸುವಂಥ ವ್ಯಕ್ತಿ. ಮಾಡಬಲ್ಲೆ, ನಾನು ನಿನ್ನ ಜೊತೆ ಇದ್ದೀನಿ ಅಂತ. ರಿಯಲ್ ಫ್ರೆಂಡ್ಸ್ ನಿಮ್ಮ ಗ್ರೋತ್ಗೆ ಹೆಲ್ಪ್ ಮಾಡ್ತಾರೆ. ಸಾಧ್ಯ ಆದರೆ ಒಂದು ಥ್ಯಾಂಕ್ ಯು ಹೇಳಿ. ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ನಿಮ್ಮ ಜೀವನದಲ್ಲಿ ಎಲ್ಲರೂ ನಿಮ್ಮವರೇ ಅಂತ ನಂಬಿರ್ತೀರ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಜೊತೆ ನಿಂತವರು ಎಷ್ಟು ಜನ? ನೀವು ಸೋತಾಗ ನಿಮ್ಮನ್ನು ಎತ್ತಿ ನಿಲ್ಲಿಸಿದವರು ಎಷ್ಟು ಜನ? ನೀವು ತಪ್ಪು ಮಾಡಿದಾಗ ನಿಮ್ಮ ಮುಖಕ್ಕೆ ನೇರವಾಗಿ ಸತ್ಯ ಹೇಳಿದವರು ಎಷ್ಟು ಜನ? ಬಹುಶಃ ತುಂಬ ಕಡಿಮೆ. ಯಾಕಂದರೆ ಈ ಜಗತ್ತಲ್ಲಿ ಟ್ರೂ ಪೀಪಲ್ನ ಹುಡ್ಕೋದು ತುಂಬ ಕಷ್ಟ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ 100 ಜನ ಇರ್ಬೋದು, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ 1000 ಜನ ನಿಮ್ಮನ್ನು ಫಾಲೋ ಮಾಡ್ಬೋದು. ಆದರೆ ನಿಮ್ಮ ಜೀವನ ಚೇಂಜ್ ಆಗೋದು ನಿಜವಾಗ್ಲೂ ಈ 3 ಜನರಿಂದ ಮಾತ್ರ. ಎಸ್, ಜಸ್ಟ್ 3 ಪೀಪಲ್. ಈ 3 ಜನ ನಿಮ್ಮ ಲೈಫಲ್ಲಿ ಏನಾದರೂ ಇದ್ದರೆ ನೀವು ಊಹೆ ಮಾಡೋದಕ್ಕಿಂತನೂ ಹೆಚ್ಚು ನೀವು ಅದೃಷ್ಟಶಾಲಿಗಳು. ಆದರೆ ಯಾರು ಆ 3 ಜನ? ಬನ್ನಿ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಲೈಫಲ್ಲಿರುವಂಥ ಜನಗಳನ್ನು ನೀವು ಹೊಸ ದೃಷ್ಟಿಯಿಂದ ನೋಡೋದಕ್ಕೆ ಪ್ರಾರಂಭ ಮಾಡ್ತೀರ. ಬನ್ನಿ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೀವನದಲ್ಲಿ ನಾವು ಹಣ ಸಂಪಾದಿಸ್ತೀವಿ, ಫ್ರೆಂಡ್ಸ್ ಮಾಡ್ಕೋತೀವಿ, ಹೆಸರನ್ನು ಗಳಿಸ್ತೀವಿ. ಆದರೆ ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಿಮ್ಮವರಾಗಿರೋರು ಎಷ್ಟು ಜನ? ನೀವು ದುಃಖದಲ್ಲಿದ್ದಾಗ ನಿಮ್ಮ ಕಣ್ಣೀರನ್ನು ಅರ್ಥ ಮಾಡ್ಕೊಳ್ಳೋರು, ನೀವು ಸೋಲಿನ ಹಾದಿಯಲ್ಲಿದ್ದಾಗ ನಾನು ಇದ್ದೀನಿ ಅಂತ ಹೇಳೋರು, ಹಾಗೆ ನೀವು ತಪ್ಪು ಮಾಡಿದಾಗ ನಿಮ್ಮನ್ನು ತಿದ್ದೋರು. ಇಂಥ ಜನ ಎಲ್ಲರ ಲೈಫಲ್ಲೂ ಇರೋದಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಈ 3 ಜನರು ಇದ್ದರೆ ನೀವು ನಿಜವಾಗಿಯೂ ಅದೃಷ್ಟವಂತರು. ಇವತ್ತು ಆ 3 ಜನ ಯಾರು ಮತ್ತು ಯಾಕೆ ಅವರು ನಿಮ್ಮ ಜೀವನದ ಅಮೂಲ್ಯ ಸಂಪತ್ತು ಅಂತ ಹೇಳ್ತಾ ಇದ್ದೀನಿ, ನೋಡೋಣ ಬನ್ನಿ. ಮೊದಲನೇದಾಗಿ, ನಿಮ್ಮನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿ. ಪ್ರತಿಯೊಬ್ಬರ ಲೈಫಲ್ಲೂ ಒಬ್ಬ ವ್ಯಕ್ತಿ ಇರಬೇಕು. ನಾವು ಮಾತನಾಡ್ತಿದ್ರು ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿ. ನಾವು ನಗ್ತಾ ಇದ್ರೂ ಒಳಗಡೆ ದುಃಖದಲ್ಲಿದ್ದೀವಿ ಅಂತ ಗುರುತಿಸುವಂಥ ವ್ಯಕ್ತಿ. ಇಂಥ ಜನ ತುಂಬ ರೇರ್. ಯಾಕಂದರೆ ಇವತ್ತಿನ ಜಗತ್ತಲ್ಲಿ ಎಷ್ಟೋ ಜನ ನಿಮ್ಮ ಮಾತು ಕೇಳ್ತಾರೆ, ಆದರೆ ಕೆಲವರು ಮಾತ್ರ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾರೆ. ಲೈಫಲ್ಲಿ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ ಪರಿಸ್ಥಿತಿ ಬಂದರೆ ತುಂಬ ಕಷ್ಟ. ಆದರೆ ಒಬ್ಬ ವ್ಯಕ್ತಿ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಅರ್ಧ ಸಮಸ್ಯೆ ಅಲ್ಲಿಗೆ ಮುಗಿದೋಗುತ್ತೆ. ಅವರು ಫ್ರೆಂಡ್ ಆಗಿರಬಹುದು, ಬ್ರದರ್ ಅಥವಾ ಸಿಸ್ಟರ್ ಆಗಿರಬಹುದು, ಪೇರೆಂಟ್ಸ್ ಆಗಿರಬಹುದು, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಕೂಡ ಆಗಿರಬಹುದು. ಇಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿದ್ದರೆ ಯು ಆರ್ ಟ್ರೂಲಿ ಬ್ಲೆಸ್ಡ್. ಎರಡನೇದಾಗಿ, ನಿಮ್ಮ ಕನಸುಗಳಿಗೆ ಸಪೋರ್ಟ್ ಮಾಡುವಂಥ ವ್ಯಕ್ತಿ. ಫ್ರೆಂಡ್ಸ್, ಕನಸು ಕಾಣೋದು ಸುಲಭ, ಆದರೆ ಅದನ್ನು ಅಚೀವ್ ಮಾಡುವಂಥ ಹಾದಿ ತುಂಬ ಕಷ್ಟ. ನೀವು ಹೊಸದಾಗಿ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಬಹಳ ಜನ ಹೇಳ್ತಾರೆ, ಇದು ನಿನ್ನಿಂದ ಆಗಲ್ಲ, ಬಿಟ್ಟು ಬಿಡು, ಅಥವಾ ರಿಸ್ಕ್ ತಗೋಬೇಡ ಅಂತ ಹೇಳ್ತಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಹೇಳ್ತಾರೆ, ನಿನ್ನ ಕೈಲಿ ಆಗತ್ತೆ, ನೀನು ಮಾಡಬಲ್ಲೆ, ನಾನು ನಿನ್ನ ಜೊತೆ ಇದ್ದೀನಿ ಅಂತ. ಆ ಒಂದು ಮಾತು ಕೆಲವೊಮ್ಮೆ ಜೀವನವನ್ನೇ ಬದಲಾಯಿಸುತ್ತೆ. ಸಕ್ಸಸ್ ಜರ್ನಿಯಲ್ಲಿ ಮೋಟಿವೇಶನ್ಗಿಂತ ಸಪೋರ್ಟ್ ಮುಖ್ಯ. ಯಾಕಂದರೆ ಮೋಟಿವೇಶನ್ ಕೆಲವೇ ದಿನ ಇರುತ್ತೆ, ಆದರೆ ಸಪೋರ್ಟ್ ಲೈಫ್ ಲಾಂಗ್ ಶಕ್ತಿ ಕೊಡುತ್ತೆ. ನಿಮ್ಮ ಮೇಲೆ ನಂಬಿಕೆ ಇಡುವ ಒಬ್ಬ ವ್ಯಕ್ತಿ ಇದ್ದರೆ ನೀವು ಅರ್ಧ ಗೆಲುವು ಸಾಧಿಸ್ದಾಗಿನೇ. ಇನ್ನು ಮೂರನೇದಾಗಿ, ತಪ್ಪಾದಾಗ ಸತ್ಯ ಹೇಳುವಂಥ ವ್ಯಕ್ತಿ. ಇಂಥ ವ್ಯಕ್ತಿಗಳು ಪ್ರತಿಯೊಬ್ಬರ ಜೀವನದಲ್ಲಿ ಇರಲೇಬೇಕು. ಅದು ತುಂಬಾ ಮುಖ್ಯ. ನಮ್ಮ ಸುತ್ತ ನಮ್ಮನ್ನು ಹೊಗಳುವಂಥ ಜನ ತುಂಬ ಇರ್ತಾರೆ, ಆದರೆ ನಮ್ಮ ತಪ್ಪನ್ನು ಹೇಳುವಂಥ ಜನ ತುಂಬಾ ಕಡಿಮೆ. ನಿಜವಾದ ವ್ಯಕ್ತಿ ಅಂತ ಹೇಳಿದ್ರೆ ನೀವು ತಪ್ಪು ಮಾಡಿದಾಗ ಕೂಡ ಚೆನ್ನಾಗಿದೆ ಅಂತ ಅನ್ನೋರಲ್ಲ. ಇಲ್ಲಿ ನೀನು ತಪ್ಪಿದ್ಯಾ, ನಿನ್ನ ಕಡೆಯಿಂದ ತಪ್ಪಾಗ್ತಾ ಇದೆ ಅಂತ ಗುರುತಿಸಿ ಅದನ್ನು ಹೇಳೋರು. ಮೊದಲಿಗೆ ಅವರ ಮಾತು ಕಹಿಯಾಗಿರ್ಬೋದು, ಆದರೆ ಅದೇ ಮಾತು ನಮ್ಮ ಲೈಫ್ನ ಸೇವ್ ಮಾಡುತ್ತೆ. ಫೇಕ್ ಫ್ರೆಂಡ್ಸ್ ನಿಮ್ಮ ಈಗೋಸ್ಗೆ ಆಹಾರ ಕೊಡ್ತಾರೆ, ರಿಯಲ್ ಫ್ರೆಂಡ್ಸ್ ನಿಮ್ಮ ಗ್ರೋತ್ಗೆ ಹೆಲ್ಪ್ ಮಾಡ್ತಾರೆ. ಆದ್ದರಿಂದ ನಿಮ್ಮ ತಪ್ಪುಗಳನ್ನು ನೇರವಾಗಿ ಹೇಳುವಂಥ ವ್ಯಕ್ತಿಯನ್ನು ಎಂದಿಗೂ ಕಳ್ಕೊಬೇಡಿ. ಅವರು ನಿಮ್ಮ ಜೀವನದ ನಿಜವಾದ ಅಸೆಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೆಲವೊಂದು ಸಾರಿ ನಮ್ಮ ಲೈಫ್ನ ಸಕ್ಸಸ್ ಡಿಸೈಡ್ ಮಾಡೋದು ನಮ್ಮ ಟ್ಯಾಲೆಂಟ್ ಅಲ್ಲ, ನಮ್ಮ ಸುತ್ತ ಇರುವಂಥ ಜನ.
ಫ್ರೆಂಡ್ಸ್, ಲೈಫಲ್ಲಿ ದೊಡ್ಡ ಸಕ್ಸಸ್ ಅಂದರೆ ಕೇವಲ ಹಣ ಅಲ್ಲ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ, ನಿಮ್ಮ ಕನಸುಗಳಿಗೆ ಬೆಂಬಲ ನೀಡುವ ಒಬ್ಬ ವ್ಯಕ್ತಿ, ಹಾಗೆ ನಿಮ್ಮ ತಪ್ಪುಗಳನ್ನು ತಿದ್ದುವ ಒಬ್ಬ ವ್ಯಕ್ತಿ. ಈ 3 ಜನ ನಿಮ್ಮ ಲೈಫಲ್ಲಿದ್ದರೆ ನೀವು ನಿಜವಾಗಿಯೂ ಅದೃಷ್ಟವಂತರು. ಯಾಕಂದರೆ ಇಂಥ ಜನರನ್ನು ಹಣ ಕೊಟ್ಟು ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ಜೀವನದ ಅಮೂಲ್ಯ ಉಡುಗೊರೆ. ಸೊ ಅವರನ್ನು ಗೌರವಿಸಿ, ಅವರನ್ನು ಕಾಪಾಡಿಕೊಳ್ಳಿ ಮತ್ತು ಅವರಿಗೆ ನಿಮ್ಮ ಕೃತಜ್ಞತೆಯನ್ನು ಕೂಡ ತಿಳಿಸಿ. ರಿಮೆಂಬರ್, ಲೈಫ್ ಬಿಕಮ್ಸ್ ಬ್ಯೂಟಿಫುಲ್ ನಾಟ್ ಬಿಕಾಸ್ ಆಫ್ ವಾಟ್ ವಿ ಹ್ಯಾವ್ ಬಟ್ ಬಿಕಾಸ್ ಆಫ್ ಹೂ ವಿ ಹ್ಯಾವ್. ಫ್ರೆಂಡ್ಸ್, ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ. ನಾವು ಲೈಫಲ್ಲಿ ಒಳ್ಳೆ ಮನೆ, ಒಳ್ಳೆ ಜಾಬ್, ಒಳ್ಳೆ ಇನ್ಕಮ್ ಗಳಿಸೋದಕ್ಕೆ ತುಂಬ ಪ್ರಯತ್ನ ಮಾಡ್ತೀವಿ. ಆದರೆ ಕೆಲವೊಂದು ಸಾರಿ ಒಳ್ಳೆ ಜನರನ್ನು ಕಾಪಾಡ್ಕೊಳ್ಳೋದನ್ನು ಮರೆತು ಬಿಡ್ತೀವಿ. ಲೈಫ್ನ ಕೊನೆಯಲ್ಲಿ ನಾವು ಎಷ್ಟು ಹಣ ಸಂಪಾದಿಸಿದ್ದೀವಿ ಅನ್ನೋದಕ್ಕಿಂತ ನಮ್ಮ ಜೊತೆ ಯಾರಿದ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ವಿಡಿಯೋ ಮುಗಿದ ತಕ್ಷಣ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಕನಸುಗಳಿಗೆ ಬೆಂಬಲ ನೀಡಿದ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ. ಹಾಗೆ ನಿಮ್ಮ ತಪ್ಪುಗಳನ್ನು ತಿದ್ದಿದ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ. ಅವರು ಇನ್ನೂ ನಿಮ್ಮ ಜೊತೆ ಇದ್ದರೆ ಯು ಆರ್ ಒನ್ ಆಫ್ ದ ಲಕ್ಕಿಯೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್. ಅವರಿಗೆ ಒಂದು ಮೆಸೇಜ್ ಕಳಿಸಿ, ಸಾಧ್ಯ ಆದರೆ ಒಂದು ಥ್ಯಾಂಕ್ ಯು ಹೇಳಿ. ಯಾಕಂದರೆ ಅಪ್ರಿಸಿಯೇಷನ್ ಕಾಸ್ಟ್ ನಥಿಂಗ್ ಬಟ್ ಇಟ್ ಮೀನ್ಸ್ ಎವ್ರಿಥಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ಇಂಥ ಲೈಫ್ ಲೆಸನ್ಸ್ ಹಾಗೆ ಮೋಟಿವೇಶನ್ಸ್ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in the next video. Stay positive, stay grateful and stay blessed.